ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅವ್ರನ್ನ ಕೇಳೋಣ ಬನ್ನಿ ಫ್ರೆಂಡ್ಸ್. ಸರ್, ನೀವು ಏನಕ್ಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ಅಂದರೆ ಅವರೆಲ್ಲರೂ ನಮಗೆ ಜಾಸ್ತಿ ಹೆಲ್ಪ್ ಮಾಡಿದ್ದಾರೆ. ಅದೇ ಏನೇನು ಹೆಲ್ಪ್ ಮಾಡಿದ್ದಾರೆ ನಿಮಗೆ? ಅವ್ರು ನಾವು ಕೇಳೋಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ. ಇದು ರೋಡ್ ಹಾಕಿದ್ದಾರೆ, ಮತ್ತು ಚರಂಡಿ ಏನೋ ಬ್ಲಾಕ್ ಆದ್ರೆ ಹಂಗೆ ಮಾಡಿಸ್ತಾರೆ. ಮತ್ತು ನಮ್ಮ ಓಣಲ್ಲಿ ಒಂದು ಟ್ಯಾಂಕ್ ಇದೆ, ಅದು ಕೂಡ ಕೆಟ್ಟೋಯ್ತು, ಮೋಟ್ರ್ ಮಾಡಿಸಿದ್ದಾರೆ. ನಿಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಲುತ್ತೆ? 100% ಗೆಲ್ತೈತೆ. ಹೌದಾ? ಸರಿ, ಓಕೆ. ನಮ್ಮ MLA ಕೇಳೋಣ, ಸಂತೋಷ ಅಣ್ಣ. ಸರ್, ನಿಮ್ಮಿಂದ ಇಷ್ಟು ಜನ ಬಂದಿದ್ದಾರೆ, ಇವ್ರಿಗೆಲ್ಲ ನೀವು ಸಪೋರ್ಟ್ ಆಗಿ ಬಂದಿದ್ದಾರೆ. ನೀವೇನು ಹೇಳ್ತೀರಿ ಇವ್ರ ಬಗ್ಗೆ? ಇವ್ರ ಬಗ್ಗೆ ಗೆಲ್ಲಿಸ್ತಾರ? ಹಾಂ, ಗೆಲ್ಲಿಸ್ತಾರೆ, 100% ಗೆಲ್ಲಿಸ್ತಾರೆ. ನಾವು ನಿಂದ್ರಲ್ಲ ಅಂತ ಹೇಳಿದೆ, ಈ ಬರೀ ಈ ಸಾರಿ ಹೇಳಿದೆ, ಈ ನಿಂದ್ರಲ್ಲ ಅಂತ ಹೇಳಿದೆ, ಇವರೆಲ್ಲ ಹೇಳಿದ್ರು ನಿಂತ್ಗ ನಾನು ಗೆಲ್ಲಿಸ್ತೀನಿ ನಿಮ್ಮನ್ನ ಅಂತ ಹೇಳಿದ್ರು. ಅದಕ್ಕೆ ನಿಂತಿದ್ದೀನಿ. ಒಟ್ಟು ಗೆಲ್ತೀರಂತ ಕಾನ್ಫಿಡೆನ್ಸ್ ಐತಿ ನಿಮ್ಗೆ? ಇವ್ರು ಇದ್ದಾರೆ ಅಲ್ಲ, ನಾನು 100% ಗೆಲ್ತೀನಿ. ನಿಮ್ಗೆಲ್ಲ ಒಳ್ಳೇದು ಮಾಡಿದಾರೆ ಅವರು? ಏನ್ ಸರ್, ನಿಮ್ಗೆಲ್ಲ ಒಳ್ಳೇದು ಮಾಡಿದಾರೆ ಇವರು? ಹೌದಾ? ಪಕ್ಕ ಗೆಲ್ಲಿಸ್ತೀರ ಹಂಗಾದ್ರೆ? MLA ಸಂತೋಷ್ ಅಣ್ಣನ್ಗೆ ಹಾಯ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು. ಗೈಸ್, ನಮ್ಮ ಜೊತೆ ಇದ್ದಾರೆ ಬಿಜೆಪಿ ಪಕ್ಷದವರು. ಬಿಜೆಪಿ ಅವರ ಒಪಿನಿಯನ್ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹೆಸರು? ಪ್ರೀತಮ್ ಅಂತ. ಯಾಕಪ್ಪ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಾನು ಇರೋವರೆಗೂ ಸಾಯೋವರೆಗೂ ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನಮ್ಮ ಊರಲ್ಲಿ ರೋಡ್ ಇದ್ದಿದ್ದಿಲ್ಲ, ರೋಡ್ ಹಾಕಿದ್ದಾರೆ. ಹಾಗೆ ನಾವು ಓಣೆಯಲ್ಲಿ ನೀರಿದ್ದಿಲ್ಲ, ನೀರು ಟ್ಯಾಂಕಿನೇ ಹೊಂದಿಸಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಅವರು ಇದು ಪ್ರಜಾನ ಮಾಡ್ಕೊಂಡು ನಾವು ಹಾಕ್ತೀವಿ ಅಂತ ಓಡಾಡ್ತಿದ್ದಾರೆ. ಅದಕ್ಕೆ ನಾವು ಹೋರಾಟ ಮಾಡ್ತಿದ್ವಿ. ನಾವು ಇರೋವರೆಗೂ ಸಾಯೋವರೆಗೂ ನಮ್ಮ ಬಿಜೆಪಿ ಸಪೋರ್ಟ್ ಮಾಡ್ತೀವಿ. ಓಕೆ ಗೈಸ್, ಇವಾಗ ನೀವು ಬಿಜೆಪಿ ಅವರು ಕಾಂಗ್ರೆಸ್ ಅವರು ನೀವು ಹಾಕ್ಸಿದ್ದನ್ನ ಅವ್ರು ಅಂತ ಹೇಳ್ಕೊಂಡು ಓಡಾಡ್ತಿದಾರಲ್ವಾ? ಅವ್ರು ಯಾಕೆ ಹಂಗೆ ಹೇಳ್ಕೊಂಡು ಓಡಾಡ್ತಿದ್ದಾರೆ? ಏನೋ ಗೊತ್ತಿಲ್ವಾ? ಓಕೆ, ಪ್ರಥಮ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಹಾಗೆ ನಮ್ಮ ಶಿವ ಅವರು ಇದ್ದಾರೆ. ನೀವು ಬಿಜೆಪಿ ಯಾಕೆ ಸಪೋರ್ಟ್ ಮಾಡ್ತಿದ್ದೀಯಪ್ಪ? ಬಿಜೆಪಿ ನಮ್ಮ ಓಣ್ಯಾಗ ರೋಡ್ ಇಲ್ದಿದ್ರೆ ರೋಡ್ ಹಾಕ್ಸ್ಯಾರ. ಅದ ನೀರು ಬರ್ತಿದ್ದಿಲ್ಲ, ಅದಕ್ಕೆ ನೀರು ಹಾಕ್ಸ್ಯಾರ. ಓ, ನಿಮ್ಗೆ ಕೂಡ ನೀವು ಅದ ಕಾರಣ ನೀವು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ಓಕೆ, ನಮ್ಮ ಜೊತೆ ಇದ್ದಾರೆ ಇವಾಗ MLA ಹೇಮಂತ್ ಅವರು ಇದ್ದಾರೆ. ಹೇಮಂತ್ ಕುಮಾರ್ ಅವರು, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಮಂತ್ ಅವರೇ, ನೀವು ಕ್ಯಾಂಡಿಡೇಟ್ ಆಗಿ ಬಿಜೆಪಿ ನಿಂತ್ಕೊಂಡಿದ್ದಾರಲ್ಲ, ನಿಮ್ಗೆ ಸಪೋರ್ಟ್ ಮಾಡ್ತಾರಾ ನಿಮ್ಮವರು? ನಮ್ಮವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಬಿಜೆಪಿಗೆ ಎಲ್ಲರೂ ಓಟ್ ಹಾಕ್ತಿದ್ದಾರೆ. ನಾವು ನೆಕ್ಸ್ಟ್ ದೊಡ್ಡ ಬೆಟ್ಟಕ್ಕೆ ಬೆಳಿತೀವಿ. ಕಾಂಗ್ರೆಸ್ ಸೋಲ್ಬೇಕು, ಬಿಜೆಪಿ ಗೆಲ್ಲಿಸ್ತೀವಿ ನಾವು ಹೆಂಗನಾದ್ರು. ಇದು ರಾಷ್ಟ್ರಪತಿ ಇರೋ ತನಕ ನಮ್ಗೆ ಬಿಜೆಪಿ ಇದು ಕರ್ನಾಟಕ, ಇಡೀ ಕರ್ನಾಟಕ ಕನ್ನಡವಾಗಿರುತ್ತೆ. ಇಲ್ಲಾಂದ್ರೆ ಪಾಕಿಸ್ತಾನ ಆಗಿ ಹೋಗುತ್ತೆ. ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ. ಬಿಜೆಪಿಗೆ ಇವಾಗ ನಿಮ್ಮ ಪಕ್ಷದವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಗೆಲ್ತೀರಂತ ಕಾನ್ಫಿಡೆಂಟ್ ಇದೆಯಾ? ನನಗೆ ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಇದೆ. ಕಂಪಲ್ಸರಿ ಗೆಲ್ಲಿಸ್ತಾರೆ ನಮ್ಮ ಜನಗಳು. ನೀನು ನಿಮ್ಮ ಪಕ್ಷಕ್ಕಾಗಿ ಎಷ್ಟು ದಿನ ಹೋರಾಡ್ತೀರಾ? ಓಡಾಡುತ್ತೀವಿ, ಸಾಯೋ ತನಕ ಓಡಾಡುತ್ತೀವಿ ನಾವು ಪಕ್ಷಕ್ಕಾಗಿ. ಈ ಸಲ ನೀವು ಗೆಲ್ತೀರಂತ ಕಾನ್ಫಿಡೆಂಟ್ ಇದೆಯಾ? ಇದೆ. ಕಂಪಲ್ಸರಿ ಗೆಲ್ತೀರಾ? ಕಂಪಲ್ಸರಿ ಗೆಲ್ತೀವಿ. ಓಕೆ, ಎಷ್ಟು ಮತಗಳಿಂದ ನೀವು ಗೆಲ್ಬಹುದು? 2,000 ರಿಂದ 3,000ವರೆಗೂ ಮತಗಳು ಬರ್ತಿವೆ. ಹೌದಾ? ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದಾರೆ ಹೇಮಂತ್ ಅವರು. ಹಾಗೆ ನಾವು ಇನ್ನು ಎಲೆಕ್ಷನ್ ಬಗ್ಗೆ ಎಲ್ಲರ ಒಪಿನಿಯನ್ ಮನೆಗೆ ಹೋಗಿ ಪ್ರಚಾರ ಮಾಹಿತಿ ಕೊಡ್ತೀವಿ ನಿಮಗೆ. ಬಿಜೆಪಿ ಆಗ್ತೀವಣ್ಣ. ಇವಾಗ ತಾನೇ ಈ ಮನೆಗೆ ಪಾಂಪ್ಲೆಟ್ ಕೊಟ್ಟಿದ್ದಾರೆ ಬಿಜೆಪಿ ಅವರು ಮತ ಯಾರಿಗೆ ಹಾಕ್ತಾರೆ ಕೇಳೋಣ ಬನ್ನಿ. ಅಣ್ಣ
ಇವಾಗ ಬಿಜೆಪಿ ಅವರು ಪಾಂಪ್ಲೆಂಟ್ ಕೊಟ್ಟೋಗಿದ್ರಲ್ಲ, ನಿಮ್ಮ ಮತ ಯಾರಿಗೆ ಹಾಕ್ತೀರಾ? ಯಾರಿಗೆ ಹಾಕಿದ್ರೆ ಅಣ್ಣ, ನಮಗೆ ರೋಡು ಸರಿ ಇಲ್ಲ, ಇಲ್ಲೆಲ್ಲ ಬಿಂಚೆ ನಮ್ಮ ಮಕ್ಕಳು ಓಡಾಡ್ತಾರೆ, ಅವರು ಇವರು ಓಡಾಡ್ತಾರೆ. ನಾವು ಏನು ಮಾಡಿ ನೋಡಿ, MLA ಇಲ್ಲ, ಯಾವ ಎಲೆಕ್ಷನ್ ಮಾಡಿದ್ರು ಕೂಡ ನಮಗೆ ಹೆಲ್ಪ್ ಮಾಡ್ತಾನೆ ಇಲ್ಲ ಬಡವರಿಗೆ. ನಾವು ಏನು ಮಾಡೋಣ ಹೇಳಿ? ಆದರೂ ಕೂಡ ನಮಗೆ ನರ್ವಸ್ ಇದೆ BJP ಮೇಲೆ, ನರ್ವಸ್ ಇದೆ, ಮಾಡ್ತೀರಾ ಅಂತ ನಮಗೆ ಮೋದಿ ಮೇಲೆ ಫುಲ್ ಗ್ಯಾರಂಟಿ ಇದೆ. BJPಗೆ ಓಟ್ ಹಾಕ್ತೀವಿ ಅಂತ ನಾವು ಹೇಳ್ಬೋದು. ಕಾಂಗ್ರೆಸ್ ಯಾಕೆ ಓಟ್ ಹಾಕಲ್ಲ ನೀವು? ಅವರು ಮಾಡಲ್ಲ, ಅವ್ರು ಏನು ಗ್ಯಾರಂಟಿ ಕೊಡ್ತಾರೆ, ಅವ್ರು ಮಾಡೋದಷ್ಟು ಮಾಡ್ತಾರೆ, ಹೋಗ್ತಾರೆ, ಅವರು ಓಟ್ ಆದಟ್ಲೆ ಹೋಗ್ಬಿಡ್ತಾರೆ, ಓಟ್ ಹಾಕ್ಬಿಡ್ತಾರೆ. ಓಟ್ ಹಾಕ್ಸಿದಟ್ಲೆ ನಮ್ಗೆ ಏನೈತೆ ಅದು ನೋಡ್ಕೊಂತಾರೆ, ಹೋಗ್ಬಿಡ್ತಾರೆ. ಅವರು ಮತ ಕೇಳುವಾಗ ಮಾತ್ರ ಬರ್ತಾರೆ, ಬರಲ್ಲ. ಅವ್ರದ್ದು ಓಟ್ ಇದ್ದ ಒಂದು ಎಲೆಕ್ಷನ್ ಇದ್ದ ಒಂದು ಬರ್ತಾರೆ, ಹೋಗ್ತಾರೆ. ಮಾಮೂಲಿ ಟೈಮಲ್ಲಿ ನಿಮ್ಗೆ ಜನಗಳಿಗೆ ಹೆಲ್ಪ್ ಮಾಡೋ ಬರಲ್ವಾ? ಅಸಲು ಊರಲ್ಲೇ ಬರಲ್ಲ. BJPಯನ್ನ ಅವಾಗವಾಗ ನಮ್ಮೆಲ್ಲ ಈ ಊರಿನ ನಮ್ಮ ರಮಲಮ್ಮ ದೇವಿ ಎಲ್ಲ ಗುಡಿ ಹತ್ರಲ್ಲ ರೊಕ್ಕ ಕೊಟ್ಟು ಗುಡಿಯನ್ನು ಡೆವಲಪ್ಮೆಂಟ್ ಮಾಡಿಸಿದ್ದಾರೆ. ಇಲ್ಲಿ ಎಲ್ಲ ಯಲ್ಲಮ್ಮ ಗುಡಿ, ತಾಯಮ್ಮ ಗುಡಿ, ಎಲ್ಲ ಗುಡಿಗಳೆಲ್ಲ ಡೆವಲಪ್ಮೆಂಟ್ ಮಾಡಿಸಿದ್ದಾರೆ BJP ಶ್ರೀರಾಮ್. ಓಕೆ, ಅಂತೂ ನಿಮ್ಮ ಮತ ಮಾತ್ರ BJPಗೆ? BJP. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಗೈಸ್, ಇವಾಗ ಪಬ್ಲಿಕ್ ಎಲ್ಲ ನಿಮಗೆ ಕೇಳಿ ಆಯ್ತು. ನೆಕ್ಸ್ಟ್ ಇನ್ನೊಬ್ಬ ಮನೆ ಹೋಗಿ ವಿಚಾರಿಸೋಣ, ಅವ್ರ ಮತಗಳು ಯಾರಿಗೆ ಹಾಕ್ತಾರೆ ಕೇಳೋಣ, ಬನ್ನಿ. ಬಂಧುಗಳೇ, ಇವಾಗ BJP ಅವರ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ಕಾಂಗ್ರೆಸ್ ಒಪಿನಿಯನ್ ತಿಳ್ಕೊಳ್ಳೋಣ ಬನ್ನಿ, ಅವ್ರು ಯಾರಿಗೆ ಹಾಕ್ತಾರೆ ಕೇಳೋಣ ಬನ್ನಿ. ಸರ್, ಇವಾಗ ನಿಮಗೆ ಕಾಂಗ್ರೆಸ್ ಅವರು ಪಾಂಪ್ಲೆಂಟ್ ಕೊಟ್ಟೋಗಿದ್ದಾರೆ. ಹೌದು. ನೀವು ಯಾರಿಗೆ ಮತ ಚಲಾಯಿಸ್ತೀರಾ? ನಾವು ಕಾಂಗ್ರೆಸ್ ಅವರಿಗೆ ಮತ ಚಲಾಯಿಸ್ತೀವಿ. ಯಾಕೆ ಅಂದ್ರೆ ಅವರೆಲ್ಲ ಕಡಿಮೆ ಇದೆ ಸರ್. BJP ಗೆಲ್ತು. ಏನ್ ಮಾಡಿದ್ರು BJP ಅವರು? ಸಿಲಿಂಡರ್ ರೇಟ್ ಮಾಡಿದ್ರು, ಒಂದು ಎಣ್ಣೆ ರೇಟ್ ಮಾಡಿದ್ರು, ಪೆಟ್ರೋಲ್ ಬಂಕಿಗೆ ಹೋದ್ರೆ 105 ರೂಪಾಯಿ ಪೆಟ್ರೋಲ್ ರೇಟ್ ಮಾಡಿದ್ದಾರೆ. ಬಡವ್ರು ಹೆಂಗ್ ಬದುಕಬೇಕು? ನಮ್ಮಂತರ ಕೂಲಿ ಮಾಡ್ಕೊಂಡವರು ಡೈಲಿ 500-600 ರೂಪಾಯಿ ಕೂಲಿ ತಿನ್ನೋರು ನಾವು. BJP ಹಾಕ್ಸಿದ್ರಿ ಅವ್ 1000 ಮಾಡ್ತಾರೆ. ಹೆಂಗ್ ಬದುಕು ಬಡವರೆಲ್ಲರೂ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಅವರು ರೇಟ್ ಮಾಡಿದಿಲ್ವಾ? ಅವ್ರು ರೇಟ್ ಎಲ್ಲಿ ಮಾಡಿದ್ದಾರೆ ಸರ್? ಅವರು ಯಾವಾಗ ರೇಟ್ ಮಾಡಿದ್ದಾರೆ? ಅವ್ರು ಇವಾಗ ಏನಿದೆ ಪ್ರೆಸೆಂಟು, ಇವಾಗ ಗೆದ್ದಿದೆ, ಕಾಂಗ್ರೆಸ್ ಗೆದ್ದಿದೆ ಅಲ್ಲ. ಹೆಣ್ಮಕ್ಳಿಗೆ ಬಸ್ ಫ್ರೀ, ಅಮೌಂಟ್ ಹಾಕ್ತಾರೆ 2,000, ಅಕ್ಕಿ ಹಾಕ್ತಾರೆ 10 kg. ಇದಕ್ಕಿಂತ ಏನು ಬೇಕು ಸರ್ ನಮಗೆ? ನೀರಿನ ಪ್ರಾಬ್ಲಮ್ ಇಲ್ಲ, ನೀರಿನ ಪ್ರಾಬ್ಲಮ್ ಏನೇನಿಲ್ಲ ನಮ್ಮ ಏರಿಯಾದಲ್ಲಿ, ನೀರಿನ ಪ್ರಾಬ್ಲಮ್ ಇಲ್ಲ, ರೋಡ್ ಹಾಕ್ಸಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ ಸರ್? ಅದೇ ಇವಾಗ MP ಎಲೆಕ್ಷನ್ ಇದೆ ಅಲ್ವಾ, ನಮ್ಮ ಮೋದಿ ಅವರು ಗ್ಯಾರಂಟಿ ಹೇಳಿದಾರಲ್ಲ, ಆ ಗ್ಯಾರಂಟಿ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್, ಎಲ್ಲರೂ ಹೇಳಿ ಸರ್ ಗ್ಯಾರಂಟಿ. ಇವತ್ತು ನೀನು ನಿಂತಿ ಅಂದ್ರೆ ನೀನೇ ಹೇಳ್ತೀನಿ, ನಾನು ಅದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತೇಳಿ, ನಾಳೆ ಎಲೆಕ್ಷನ್ ಆದ್ಮೇಲೆ ನೀನು ಯಾರೋ ನಾನು ಯಾರೋ ಅಂತಾರೆ ಇಲ್ಲಿ. ಹೌದಾ? ಯಾರಿಗಿರಲ್ಲ ಇಲ್ಲಿ. ಓಕೆ, ಮತ್ತೆ ನೀವು ನಿಮ್ಮ ಮತ ಯಾರಿಗೆ ಆಗ್ಬೋದು? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ನೋಡಿ ಸರ್. ನಮ್ಮ ಮತ ಕಾಂಗ್ರೆಸ್ 100% ಕಾಂಗ್ರೆಸ್ಗೆ ಹಾಕ್ತೀವಿ. ನೀವು ಕೂಡ ಕಾಂಗ್ರೆಸ್ಗೆ ಹಾಕಿ. ಹೌದು, ನಾವು ಓಕೆ. ನಿಮ್ಮ ಮಾತು ಕೇಳಿ ನಮಗೂ ಒಂಚೂರು ಇದೇ ಕರುಣೆ ಬಂದಿದೆ, ನೋಡೋಣ. ಹಾಗೆ ಇವಾಗ ಕಾಂಗ್ರೆಸ್ ಅವರು ಗ್ಯಾರಂಟಿಯನ್ನು ಮಾಡಿಲ್ಲ ಅಂದ್ರೆ ಗೆದ್ಮೇಲೆ ಅವರು ಇದೇ ತರ ಮಾಡಿದ್ರೆ ಏನು? ಯಾಕೆ ಮಾಡಿದ್ರೆ ಸರ್? ನಮ್ಮ ಸಿದ್ದರಾಮಯ್ಯ ಹೇಳಿದ್ರಲ್ಲ, ಮಾಡಿದಾರಲ್ಲ ಗ್ಯಾರಂಟಿ, 5 ಗ್ಯಾರಂಟಿ ಕೊಟ್ಟಿದ್ರೆ. ಅಕ್ಕಿ ಹಾಕ್ತೀನಿ ಅಂತೇಳಿ 10 kg ಹಾಕ್ತಿದಾರಲ್ಲ. ಬಸ್ ಫ್ರೀ ಅಂತ ಹೇಳಿದ್ರೆ, ಬಸ್ ಫ್ರೀ ಇದೆ. 2,000 ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ರೆ, 2,000 ಅಮೌಂಟ್ ಕೂಡ ಹಾಕ್ತಿದಾರಲ್ಲ. ಅದಕ್ಕಿಂತ ಗ್ಯಾರಂಟಿ ಇನ್ನೇನ್ ಬೇಕು? ಅದೇ ಸರ್, ಇವಾಗ ಸ್ಟೂಡೆಂಟ್ಗಳಿಗೆಲ್ಲ ಸ್ಕಾಲರ್ಶಿಪ್ ತೆಗೆದಿದ್ದಾರಲ್ಲ ಸಿದ್ದರಾಮಯ್ಯ ಅವರು, ಅದಕ್ಕೆ ಏನ್ ಹೇಳ್ತೀರಾ? ಇವಾಗ ಬಡ ಮಕ್ಕಳುಗಳು ಸ್ಕಾಲರ್ಶಿಪ್ ಇಂದ ಅವರು ಸ್ಕೂಲಿಗೆ ಕಾಲೇಜ್ಗಳಿಗೆ ಸೇರಿರ್ತಾರೆ, ನಮಗೆ ಸ್ಕಾಲರ್ಶಿಪ್ ಬರುತ್ತಂತ ನಮ್ಮ ಆ ಧೈರ್ಯ ಮೇಲೆ ಕಾಲೇಜಿಗೆ ಜಾಯ್ನ್ ಆಗಿರ್ತಾರೆ. ನೀವು ಇವಾಗ ಅವರಿಗೆ ಬಂದಿಲ್ಲ, ಅವ್ರ ಸರ್ಕಾರ ಇದ್ರು ಕೂಡ ಇವಾಗ BJP